ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ತನ್ನ ನೂತನ ಮಳಿಗೆಯನ್ನು ತೆರೆದಿದೆ. ಇಂಡಿಯಾ ಸ್ವೀಟ್ ಹೌಸ್ ನೂತನ ಮಳಿಗೆಯನ್ನು ಶಾಸಕ ಶ್ರೀವತ್ಸ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಿದರು. ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿ ಇರುವಂತಹ ಗ್ರೀನ್ ಲೀಫ್ ಹೋಟೆಲ್ ಕಾಂಪ್ಲೆಕ್ಸ್ನಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ನೂತನ ಮಳಿಗೆ ಉದ್ಘಾಟನೆಯಾಗಿದ್ದು, ಇಲ್ಲಿ ಸಾಂಪ್ರದಾಯಿಕ ಭಾರತೀಯ ಸಿಹಿ ತಿಂಡಿಗಳು, ಖಾರ ಸೇರಿದಂತೆ ರುಚಿಕರವಾದಂತಹ ತಿನಿಸುಗಳು ತಿಂಡಿ ಪ್ರಿಯರಿಗೆ ಲಭ್ಯವಾಗಿದೆ. ಇಂಡಿಯಾ ಸ್ವೀಟ್ ಹೌಸ್ ಸಂಸ್ಥಾಪಕರಾದಂತಹ ಶ್ವೇತಾ ಮತ್ತು ವಿಶ್ವನಾಥ್ ಮಾತನಾಡಿ, ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಮತ್ತು ಖಾರದ ಭಕ್ಷ್ಯಗಳು ಗುಣಮಟ್ಟದಲ್ಲಿ ಲಭ್ಯವಿದ್ದು, ಇವತ್ತು ಉದ್ಘಾಟನೆಯ ಕೊಡುಗೆಯಾಗಿ ಒಂದನ್ನು ಕೊಂಡ್ರೆ ಮತ್ತೊಂದು ಉಚಿತವಾಗಿ ಕೊಡ್ತಾ ಇದ್ದೀವಿ. ಸಿಹಿ ಪ್ರಿಯರು ಸದುಪಯೋಗ ಪಡೆದುಕೊಳ್ಬೇಕು ಅಂತ ಮಾತನಾಡಿದ್ದಾರೆ. ಅದೇ ತರ ಅಥೆಂಟಿಕ್ ಇದು ಮಾಡಬೇಕು, ತಿಂದ್ರೆ ಅಲ್ಲಿ ನೆನಪಾಗಬೇಕು ಅಟ್ಲೀಸ್ಟ್ ಆ ಥರ. ಟ್ರೈ ಮಾಡಿ ಸರ್. ಏನ್ ಮಾಡ್ತೀವಿ Actually, you can sticker happen. Surprise inside. Actually, you can sticker. ಪ್ರಖ್ಯಾತ ಕಾಳಿದಾಸ ರಸ್ತೆಯಲ್ಲಿ ಮೈಸೂರಿನ ಒಂದು ಹೊಸ ಸಿಹಿ ತಿನಿಸುಗಳ ಅಂಗಡಿ ಬಂದಿದೆ. ಸ್ವೀಟ್ ಹೌಸ್ ಮೈಸೂರು ಅನ್ನುವಂಥದ್ದು ಮೈಸೂರಿನ ಒಂದು ಏನು ಪ್ರತಿಷ್ಠಿತ ಸಿಹಿ ಅಂಗಡಿಯಾಗಿ ಬರ್ತಾ ಇದೆ. ಈಗಾಗಲೇ ಮೈಸೂರಿನಲ್ಲಿ 2ನೇ ಬ್ರಾಂಚ್ ಇದು. ಈಗಾಗಲೇ ಅರಸು ರೋಡಲ್ಲಿದೆ, ಇನ್ನೊಂದು ಕಾಳಿದಾಸ ರೋಡ್ಗೆ ಬಂದಿದೆ. ಕಾಳಿದಾಸ ರೋಡಿನ ಇನ್ನೊಂದು ವಿಶೇಷ ಅಂದರೆ ಹೆಸರುವಾಸಿಯಾದಂಥ ಗ್ರೀನ್ ಲೀಫಿನ ಏನು ರೆಸ್ಟೋರೆಂಟ್ ಇದೆ, ಅದರ ಪಕ್ಕದಲ್ಲೇ ಮಾಡಿರುವಂಥದ್ದು, ಅವ್ರದೇ ಜಾಗದಲ್ಲಿ ಮಾಡಿರುವಂಥದ್ದು ಇನ್ನೊಂದು ವಿಶೇಷ. ಮೈಸೂರಿಗೆ ಈ ಥರದ್ದೊಂದು ಅಂಗಡಿ ಬೇಕಾಗಿತ್ತು. ಇದ್ರ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಅವರೇ ಗೋಶಾಲೆಯನ್ನು ನಡೆಸಿ ಆ ಹಸುವಿನ ಹಾಲಿನಿಂದ ತಯಾರು ಮಾಡುವಂಥ ಸಿಹಿ ಪದಾರ್ಥಗಳನ್ನು ಇಲ್ಲಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ 28ನೇ ಬ್ರಾಂಚ್ ಅನ್ನೋದು ಗೊತ್ತಾಗಿದೆ. ಮೈಸೂರಿನಲ್ಲಿ 2ನೇದಾದರೆ ಕರ್ನಾಟಕದಲ್ಲಿ ಇದು 28ನೇದು. ಇವತ್ತು ಇಂಡಿಯಾ ಸ್ವೀಟ್ ಹೌಸ್ನ 28ನೇ ಶಾಖೆನ ನಾವು ಮೈಸೂರಿನ ಕಾಳಿದಾಸ ರೋಡಲ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಇದು ಮೈಸೂರಿನಲ್ಲಿ 2ನೇ ಬ್ರಾಂಚ್ ಆಗ್ತಾ ಇದೆ. ನಾವು ಈ ಸಂಸ್ಥೆನ ಶುರು ಮಾಡಿ ಈಗ 2.5 ವರ್ಷ ಆಯಿತು. ಮೈಸೂರಿಗೂ ಬರೋ ಅಂಥದ್ದು ಆಯಿತು ಅಂತ ಭಾಳ ಖುಷಿಯಾಗಿದೆ ನಮಗೆ. ಸರ್, ನಮ್ಮಲ್ಲಿ ವಿಶೇಷತೆ ಏನಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಆಲ್ರೆಡಿ ವಿ ಆರ್ ದ ಓನ್ಲಿ ಸ್ವೀಟ್ ಕಂಪ್ನಿ ವಿತ್ ನಮ್ಮದೇ ಸ್ವಂತ ಡೈರಿ ಇರೋಂಥದ್ದು. ನಮ್ಮದೇ ಆದಂಥ ಒಂದು ಸ್ವಂತ ಗೋಶಾಲೆ ಇದೆ. ನಮ್ಮಲ್ಲಿ ಒಂದು 150 ಹಸು ಇದೆ. ನಾವು ಏನು ಬೆಳಗಿನ ಜಾವ ಹಾಲು ಕರಿತೀವಿ, ಅದೇ ಹಾಲನ್ನ ಬಳಸ್ಕೊಂಡು ಸ್ವೀಟ್ನ ತಯಾರಿ ಮಾಡಿ ಆಮೇಲೆ ನಮ್ಮ ಗ್ರಾಹಕರಿಗೆ ಇದನ್ನು ಸಪ್ಲೈ ಮಾಡ್ತೀವಿ. ಸೊ ಬೆಳಗ್ಗೆ 4 ಗಂಟೆಗೆ ಕರೆದಿದ್ದ ಹಾಲು 6 ಗಂಟೆಗೆ ನಮ್ಮ ಫ್ಯಾಕ್ಟ್ರಿಗೆ ಬಂದು ಸ್ವೀಟಾಗಿ ತಯಾರಾಗಿ 10 ಗಂಟೆ ಅಷ್ಟರಲ್ಲಿ ಅದೆಲ್ಲ ನಮ್ಮ ಔಟ್ಲೆಟ್ಸಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಲ್ಲಿಂದ ಕಸ್ಟಮರ್ಸು ಫ್ರೆಶ್ ಆಗಿ ಅವತ್ತಿನ ದಿನ ಕರೆದಿರೋ ಹಾಲಲ್ಲಿ ಮಾಡಿರೋಂಥ ಸ್ವೀಟ್ಸ್ನ ಎಂಜಾಯ್ ಮಾಡ್ಬೋದು. ಇದು ವ್ಯತ್ಯಾಸ. ಸರ್, ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಫ್ರಾಂಕ್ಲಿ, ನಾವು 28 ಔಟ್ಲೆಟ್ ಮಾಡಕ್ಕಾಗಿದೆ ಅನ್ನೋದೇ ಇದಕ್ಕೊಂದು ಟೆಸ್ಟಿಮನಿ. ನಾವು ಕೂಡ ಕನ್ಸಿಡೆನ್ಸಲ್ಲಿ ಅನ್ಕೊಂಡಿರಲಿಲ್ಲ ಈ ಥರ